ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ಅಲ್ಲಿ ಕೆಲವು ವಿಷಯಗಳಲ್ಲಿ ಖಂಡಿತವಾಗ್ಲೂ ಕಾವ್ಯ ತಪ್ಪು ಮಾಡಿದ್ರು. ಅದು ಯಾವ ವಿಷಯಗಳಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿಯಾಗಿ ಗಿಲ್ಲಿ ನೀನ್ ಬದಲಾಗಲ್ವಾ, ಇನ್ನು ಎಷ್ಟು ದಿನ ಈ ಆಟ ಅಂತ ಅನಿಸ್ತಾ ಇತ್ತು ಕೆಲವು ವಿಷಯಗಳಲ್ಲಿ. ಈ ಎರಡು ವಿಷಯಗಳ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಕಮೆಂಟ್ ಮಾಡಿ. ಅರ್ಧಂಬರ್ಧೆಲ್ಲ ನೋಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ ಕಮೆಂಟ್ ಮಾಡಿ. ಮೊದಲನೇದಾಗಿ ನಾನು ಕಾವ್ಯ ವಿಷಯಕ್ಕೆ ಬರ್ತೀನಿ. ಕಾವ್ಯ ಅವರು ಪ್ರತಿ ಸಲನು ಒಂದ್ಸಲ ಅಲ್ಲ ಎರಡು ಸಲ ಅಲ್ಲ, ಅದು ಎಕ್ಸಾಕ್ಟ್ಲಿ ಇರ್ಬೇಕಂದ್ರೆ ಮನೆಯಲ್ಲಿದ್ದಾಗ ಆರಾಮಾಗಿರ್ತಾರೆ. ಗಿಲ್ಲಿ ಗಿಲ್ಲಿ ಅನ್ಕೊಂತಾನೆ ಇರ್ತಾರೆ, ಆರಾಮ ಫ್ರೆಂಡು ಅಂತ ಕೂಡ ಕರೀತಾರೆ. ತುಂಬಾ ಸಲ ನಾವು ಕೂಡ ನೋಡಿದೀವಿ, ಕೇಳಿದೀವಿ ಲೈವ್ ಅಲ್ಲಿ. ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾರಾದ್ರೂ ಗೆಸ್ಟ್ಗಳು ಬಂದಾಗ, ಇಲ್ಲ ವೀಕೆಂಡ್ ಬಂದಾಗ, ಇಲ್ಲಾಂದ್ರೆ ಒಂದು ಅವಕಾಶ ಸ್ಟೇಜ್ ಸಿಕ್ಕಾಗ, ಇಲ್ಲೇನೋ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಈ ವಿಷಯಗಳಲ್ಲಿ ಅಣ್ಣ 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 ಅಂತ ಮೆನ್ಷನ್ ಮಾಡ್ತಾರೆ. ಏನ್ ಗೊತ್ತಾ, ಕಾವ್ಯ ಗಿಲ್ಲಿಗೆ ಅಣ್ಣ ಅಂತ ಕರೆದ್ರೆ ಇಷ್ಟ ಆಗಲ್ಲ ಅಂತ ಗೊತ್ತು, ಆದ್ರೂ ಕೂಡ ಅದನ್ನ ಇದು ಮಾಡ್ತಾ ಇರ್ತಾರೆ, ಅದನ್ನ ಪೋಟ್ರೆ ಮಾಡ್ತಾ ಇರ್ತಾರೆ. ನಾರ್ಮಲ್ ಟೈಮಲ್ಲಿ ಅಣ್ಣ ಅಂತ ಕರೆದು ಈಗಲೂ ಅಣ್ಣ ಅಂತ ಕರೆದ್ರೆ ಅದು ಪ್ರಾಬ್ಲಮೇ ಇರಲ್ಲ. ನೀವು ನಾರ್ಮಲ್ ಟೈಮಲ್ಲಿ ಫ್ರೆಂಡ್ ಅಂತ ಕರೀತಾರ, ಆರಾಮಾಗಿರ್ತಾರ. ಗಿಲ್ಲಿ ಅಂತ ಕರೀತಾರ, ಗಿಲ್ಲಿ ಅವರೇ ಅಂತ ಕರೀತಾರ, ಗಿಲ್ಲಿ ನಟ ಅಂತ ಕರೀತಾರ. ಬಟ್ ವೀಕೆಂಡ್ ಬಂದಾಗಲೋ, ಇಲ್ಲ ಒಂದು ಅವಕಾಶ ಸಿಕ್ಕಾಗೋ, ಇಲ್ಲ ಗೆಸ್ಟ್ಗಳು ಬಂದ ಮೇಲೇನೋ. ಲಾಸ್ಟ್ ಟೈಮ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಬಂದಿದ್ರು, ಅವಾಗ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅಣ್ಣಯ್ಯ 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 ಎಷ್ಟು ಇರಿಟೇಷನ್ ಆಗುತ್ತೆ. ನೋಡೋ ವೀಕ್ಷಕರಿಗೆ ಅಷ್ಟು ಇರಿಟೇಷನ್ ಆಗುತ್ತೆ. ಇಲ್ಲ ಆ ವ್ಯಕ್ತಿ ಯಾವ ರೀತಿ ಆಗ್ಬೋದು, ಆ ವ್ಯಕ್ತಿ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಹೇಳಿದ್ದಾರೆ, ನಾನು ಲವ್ ಮಾಡಲ್ಲ, ಲವ್ ಏನಿಲ್ಲ, ಓನ್ಲಿ ಫ್ರೆಂಡ್ಶಿಪ್ ಅಂತ. ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿಯಲ್ಲ, ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂದ್ರೆ ಯಾವಾಗಲೂ ಅಣ್ಣ ಅಂತಾನೆ ಕರಿಬೇಕು. ನಿಮಗೆ ಬೇಕಾದಾಗ ಫ್ರೆಂಡ್ ಅಂತ ಕರೆದು, ಬೇಕಿಲ್ದಾಗ ಅಣ್ಣ ಅಂತ ಕರೆದ್ರೆ ಇದೇ ಆಗುತ್ತೆ. ಎಸ್ಪೆಷಲಿ ವೀಕ್ ಡೇಸ್ ಅಲ್ಲಿ ಚೆನ್ನಾಗಿದ್ದು, ವೀಕೆಂಡ್ ಬಂದಾಗ, ಗೆಸ್ಟ್ಗಳು ಬಂದಾಗ, ಮನೆ ಸೃಜನ್ ಲೋಕೇಶ್ ಬಂದಾಗಲೂ ಅದೇ ಆಗಿತ್ತು. ಅದಾದ್ಮೇಲೆ ಭಾಗ್ಯಲಕ್ಷ್ಮಿ ಬಂದಾಗಲೂ ಅದೇ, ಸೀರಿಯಲ್ ಅವರು ಅದೇ ಆಗಿತ್ತು. ಮತ್ತೆ ಇನ್ನೊಬ್ರು ಯಾರು ಗೆಸ್ಟ್ಗಳು ಬಂದ್ರು, ಅವಾಗ ಅದೇ ಆಯ್ತು. ಮೊನ್ನೆ 5 ಜನ ಗೆಸ್ಟ್ಗಳು ಬಂದ್ರು, ಅವಾಗ ಅದೇ ಮಾಡ್ತಾ ಇದ್ರ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಪ್ರತಿ ಸಲ ಆ ವ್ಯಕ್ತಿನ ಟಾಂಟ್ ಮಾಡಿ ಮಾತಾಡಂಗಾಗುತ್ತೆ. ನಿನ್ನೆ ಫೋನ್ ಕಾಲ್ ಮಾಡಿದ್ರಿ, ಸರಿ, ನಿಮಗೆ ಅವರ ಅಮ್ಮನ ದೊಡ್ಡಮ್ಮ ಅಂತ ಅವಶ್ಯಕತೆ ಏನಿತ್ತು? ಆಂಟಿ, ನಿಮ್ಮ ಹುಡುಗ ನಾನು ಟಾರ್ಚರ್ ಕೊಡ್ತಾರೆ, ಟ್ರಿಗರ್ ಮಾಡ್ತಾನೆ, ನನಗೆಲ್ಲ ಇದು ಮಾಡ್ತಾರೆ, ಚೆನ್ನಾಗ್ ಆಡಲ್ಲ, ಮಾತಾಡ್ತಿರ್ತಾರೆ, ಯಾವಾಗ ನೋಡಿದ್ರು ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಹೆಣ್ಮಕ್ಳು ಮರ್ಯಾದೆ ಕೊಡಲ್ಲ ಅನ್ನೋ ಪದ ಇದೆಯಲ್ಲ, ಅದು ತುಂಬಾ ಡೇಂಜರಸ್ ಆಗುತ್ತೆ. ನೀವು ಆ ವ್ಯಕ್ತಿಗೆ ಅಣ್ಣ ಅಂದ್ರೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಆ ವ್ಯಕ್ತಿ ನೀವು ಟ್ರಿಗರ್ ಮಾಡ್ತೀರಾ. ನೀವು ನಾರ್ಮಲ್ ಡೇಸು ಅದೇ ಇದ್ದು ಈಗಲೂ ಅದೇ ಇದ್ರೆ ಕಾವ್ಯರೇ ಕರೆಕ್ಟ್ ಅಪ್ಪ, ಗಿಲ್ಲಿನೇ ತಪ್ಪು ಮಾಡ್ತಾ ಇದ್ದಾನೆ, ಅಣ್ಣ ಅಂತ ಕರೆದ್ರು ಕೂಡ ಆ ರೀತಿ ಮಾತಾಡ್ತಾನೆ ಅಂತ ಹೇಳ್ಬೋದು. ನೀವು ವೀಕ್ ಡೇಸ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಸಲ ಕರೆದಿರೋ ಫ್ರೆಂಡು ಅಂತ, ಗಿಲ್ಲಿ ಅವರೇ, ಗಿಲ್ಲಿ ನಟ ಅಂತ ಹೇಳ್ತೀರಾ. ನಿನ್ನೆ ಅವ್ರ ಟಾಸ್ಕ್ ಇತ್ತಲ್ಲ, ಕಾಮಿಡಿ ಟಾಸ್ಕ್, ಆ ಟೈಮಲ್ಲಿ ಅವ್ರು ಫೋನ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರಲ್ಲಿ ನೀವೇನೆ ಏನಂತ, ದೊಡ್ಡಮ್ಮ ಅಂತ. ಆಂಟಿ ಅನ್ಬೋದಾಯ್ತಲ್ವಾ, ಆಂಟಿ ನಿಮ್ಮ ಹುಡುಗ ಹಿಂಗೆ ಮಾಡ್ತಾನೆ, ತುಂಬಾ ಟಾರ್ಚರ್ ಕೊಡ್ತಾನೆ, ತುಂಬಾ ಕ್ವಾಟ್ಲೆ ಕೊಡ್ತಾನೆ, ತುಂಬಾ ಟ್ರಿಗರ್ ಮಾಡ್ತಾರೆ, ಎಲ್ಲ ಬರೀ ಮಾತಾಡ್ತಾನೆ, ಅದು ಮಾಡಲ್ಲ ಇದು ಮಾಡಲ್ಲ, ಮನಸ್ಸೆಲ್ಲ ನೋಯಿಸ್ತಾನೆ, ಈ ರೀತಿ ಎಲ್ಲ ಹೇಳ್ಬೋದಾಗಿತ್ತಲ್ಲ. ನೀವು ದೊಡ್ಡಮ್ಮ ಸ್ಟಾರ್ಟ್ ಮಾಡಿದ್ದೆ, ನೀವು ನಾನು ಅವರು ಸ್ಟಾರ್ಟ್ ಮಾಡಿದ್ದೆ, ಅದು ನೀವು ಬೇರೆ ಫೋನ್ ಮಾಡಿರ, ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳು, ನಿನ್ ತರ ಬೇಡ ನೀನೇ ಬೇಕಂತ ಹೇಳು. ಸ್ಟಾರ್ಟ್ ಮಾಡಿದ್ದೆ ಯಾರು? ಇಲ್ಲಿ ನೀವು ಆಂಟಿ ಅಂತ ಸ್ಟಾರ್ಟ್ ಮಾಡಿದ್ರೆ ಅವ್ರು ಆ ಪಾಯಿಂಟ್ ರೈಸ್ ಮಾಡ್ತಿಲ್ಲ, ಆ ರೀತಿ ಮಾತಾಡದೇ ಇರ್ಲಿಲ್ಲ. ಸ್ಟಾರ್ಟ್ ಮಾಡಿದ್ದೆ ಯಾರು? ನೀವೇ. ಅದು ಕೂಡ ಮಾಮೂಲು ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆ ರೀತಿ ಟ್ರಿಗರ್ ಆಗಲ್ಲ. ಅವರು ನೀವು ಕರೆಕ್ಟಾಗಿ ಎಲ್ಲ ಸ್ಟೇಜ್ ಸಿಗುತ್ತೋ ಅಲ್ಲೇ ಮಾತಾಡ್ತೀರಾ, ಅಲ್ಲೇ ಇದನ್ನ ರೈಸ್ ಮಾಡ್ತೀರ ಪಾಯಿಂಟು. ಅದಕ್ಕೂ ಕೂಡ ಅದು ಅವ್ರ ಗಿಲ್ಲಿ ಕೂಡ ಅದನ್ನೇ ತರ ಮಾತಾಡ್ತಾನೆ ಅಂತ ಒಂದು ಇದಿರುತ್ತೆ. ಇನ್ನೊಂದ್ಸಲ ಫೋನಲ್ಲಿ ಮಾತಾಡ್ತೀರಾ, ಸರಿ ಎಲ್ಲಾನು ಹೇಳ್ತಾರ, ಓಕೆ, ಅದೆಲ್ಲ ಸೈಡ್ ಗಿಡ. ಏನ್ ಹೇಳ್ತಾರ, ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಕೊಡೋದು ಗೊತ್ತಿಲ್ವಾ? ಮನೇಲಿ ಹೆಣ್ಮಕ್ಳು ಯಾರು ಇಲ್ವಾ? ಅಕ್ಕ ತಂಗರು ಯಾರು ಇಲ್ವಾ? ಇಸ್ ಇಸ್ ದ ಬಿಗ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಗಿಲ್ಲಿ ಅವ್ರಿಗೆ. ಏನಕ್ಕಂದ್ರೆ ನೀವು ಜೋಡಿದ್ದಾಗ ಜೊತೆಗಿದ್ರ ಅವಾಗ ಏನು ಪ್ರಾಬ್ಲಮ್ ಆಗಿಲ್ಲ, ಇಷ್ಟು ದಿನ ಜೊತೆಗಿದ್ರು ಇವಾಗ ಏನು ಪ್ರಾಬ್ಲಮ್ ಆಗಿಲ್ಲ. ಇವಾಗ ಯಾರೋ ಗೆಸ್ಟ್ಗಳು ಬಂದ್ರು, ಏನೋ ಮಾತಾಡಿದ್ರು, ಈಗ ಪ್ರಾಬ್ಲಮ್ ಆಗುತ್ತಂದ್ರೆ ಇಲ್ಲಿ ಏನಾಗುತ್ತಂದ್ರೆ, ಕೆಲವು ಇನ್ಪುಟ್ ಸಿಕ್ಕಾಗ ಈ ರೀತಿ ಎಲ್ಲ ಬದಲಾಗ್ತಾರೆ ಅನ್ಸುತ್ತೆ. ನಾನು ಕಾವ್ಯ ಮಾಡೋದು ತಪ್ಪಂತ ಹೇಳೋದೇ ಇಲ್ಲ, ಬಟ್ ನೀವು ಫ್ರೆಂಡ್ ಆಗಿರ್ತೀರ, 60 ದಿನ ಜೊತೆಗಿರ್ತೀರ, ಇವಾಗ ಬಂದ್ಬಿಟ್ಟು ಹೆಣ್ಮಕ್ಳ ಜೊತೆಗೆ ಹೇಗಿರ್ಬೇಕು, ಹೆಣ್ಮಕ್ಳ ಜೊತೆಗೆ ಬೆಳೆದಿಲ್ವಾ, ಹೆಣ್ಮಕ್ಳು ಮರ್ಯಾದೆ ಕೊಡ್ಬೇಕಂತ ಈ ಮಾತು ಹೇಳ್ತಾರೆ ನೋಡಿ. ಈಗ ಅಲ್ಲಿ ಬಿಗ್ ಬಾಸ್ ಮನೇಲಿ ಯಾರಾದ್ರೂ ಬೇರೆ ಮಾತು ಆ ಮಾತು ಗಿಲ್ಲಿ ಬಗ್ಗೆ ಹೇಳಿದ್ರೆ ಇರ್ಬೋದೇನೋ, ರಾಂಗ್ ಬಿಹೇವ್ ಮಾಡಿರ್ಬೋದೇನೋ ಅನ್ಬೋದು. ಬಟ್ ನಿಮ್ಮ ಹತ್ರ ಇರ್ತಾರೆ, ನೀವೇ ಇರ್ತೀರ, ನೀವೇ ಸಲಹೆಗಳು ಕೊಡ್ತೀರಾ, ತುಂಬಾ ಹೇಳಿರ್ತೀರ. ಈಗ ಬಂದ್ಬಿಟ್ಟು ಈ ತರ ಸ್ಟೇಟ್ಮೆಂಟ್ ಕೊಡೋದು, ನೀವೇನ್ ಹೇಳ್ತೀರಾ, ಗಿಲ್ಲಿ ಕಾಮಿಡಿ ಮಾಡೋಕಂತ ಕಾಲ್ ಹೇಳ್ತಾರೆ, ಕಳಪೆ ಕಾಮಿಡಿ ಮಾಡ್ತಾರೆ ಅಂತ ಹೇಳ್ತೀರಾ. ಬಟ್ ಈಗ ನೀವು ಮಾಡಿದ್ದೆ ನನ್ನ ಪ್ರಶ್ನೆಗಳಲ್ಲಿ ಉದ್ಭವ ಆಗುತ್ತೆ. ಸ್ಟಾರ್ಟ್ ಮಾಡಿದ್ದೆ ನೀವು ದೊಡ್ಡಮ್ಮ ಅಂತ, ಅದಕ್ಕೆ ಅವ್ರು ಇದು ಮಾಡ್ತಾರೆ. ಅದಾದ್ಮೇಲೆ ನೀವೇನ್ ಮಾಡ್ತಾ ಇದ್ರಿ, ಮುಂದಕ್ಕೆ ಹೋಗಿ ಇನ್ನೂ ಹೆವಿ ಮಾಡ್ತಾ ಇದ್ರಿ. ಅದಾದ್ಮೇಲೆ ಎಮ್ಮೆ ಚರ್ಮ ಅಂತ ಕೊಡ್ತೀರಾ, ಓಕೆ, ಅದು ಎಕ್ಸ್ಪೆಕ್ಟ್ ಮಾಡೋಣ. ಏನಕ್ಕಂದ್ರೆ ಗಿಲ್ಲಿ ಅವ್ರು ತುಂಬಾ ಸಲ ನೀವು ಹೇಳಿದ್ರ, ಅವರು ಬದಲಾಗಿಲ್ಲ.
ಸಲಹೆ ಕೊಡೋದು ನಿಲ್ಲಿಸ್ನಂತರ ನಿಲ್ಲಿಸ್ಬಿಡಿ. ಬಟ್ ಏನಾಗುತ್ತೆ ಅಂದರೆ ನೀವು ಇದೇ ಮಾತುಗಳು ಇದೇ ಒಂದು ಸ್ಟೇಟ್ಮೆಂಟ್ಗಳು ಸೈಡಿಗೆ ಕರ್ಕೊಂಡೋಗಿ ಆರಾಮಾಗಿ ಹೇಳ್ಬೇಕಾಗಿತ್ತು. ಒಂದ್ಸಲ ಹೇಳಿದ್ರ ಸ್ಪಂದನ ಒಂದು ಮಾತು ಕೇಳಿ ನೀವು ಕರ್ಕೊಂಡೋಗಿ ಹೇಳ್ತೀರ ಏನಂತ, ನಿನ್ನ ಗಿಲ್ಲಿ ಏನೋ ಹೆವಿ ಇದು ಮಾಡ್ತಾ ಇದ್ದಾನೆ ಹೋಗಿ ಮಾತಾಡ್ ಕರೆದಾಗ ಗಿಲ್ಲಿ ಅವ್ರು ಹೇಳ್ತಾರೆ, ಲವ್ಗಿವಲ್ಲ ಇಲ್ಲ ತಲೆಗೆ ಕೆಲ್ಸ್ಕೊಬೇಡ, ನೀವು ಅಲ್ಲಿಗೆಲ್ಲ ಹೋಗ್ಬೇಡ, ನೀನು ನಾನು ಆರಾಮಾಗಿದ್ದೀನಿ, ನಂಗೆ ಥಾಟೇ ಇಲ್ಲ, ಸುಮ್ಮನೆ ರೇಗಿಸ್ತಾ ಇರ್ತೆ ಅಂತ ಹೇಳ್ತಾರೆ. ರೇಗಿಸ್ತಾ ಇದೆ ಅಂದರೆ ನೀವು ಆರಾಮಾಗಿರ್ಬೋದಲ್ಲ. ಆ ವ್ಯಕ್ತಿಗೆ ಅಣ್ಣ ಅಂದರೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರು ನೀವು ಪದೇ ಪದೇ ಅಣ್ಣ 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 ಅಂತೆಲ್ಲ ಹೇಳ್ತೀರ. ಅದು ಕೂಡ ಒಂದು ಅವಕಾಶ ಒಂದು ಸ್ಟೇಜ್ಗಳು ಸಿಕ್ಕಾಗ ಈ ರೀತಿ ಆಗುತ್ತೆ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ನಿನ್ನೆ ಕಾವ್ಯ ಅವರು ಗಿಲ್ಲರ್ಗೆ ತಪ್ಪು ಸ್ಟೇಟ್ಮೆಂಟ್ ಕೊಟ್ಟರು, ಡ್ಯಾಮೇಜ್ ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಸ್ಟೇಟ್ಮೆಂಟ್ ಬೇರೆಯವರಿಗೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ಅದು ಎಕ್ಸ್ಪೆಷಲಿ ನಿಮ್ಮ ಬಾಯಲ್ಲಿ ಬರಬಾರ್ದು. ಅಲ್ಲಿರೋ ಹೆಣ್ಮಕ್ಳು ಕೂಡ ಅದನ್ನೇ ಮಾತಾಡ್ತಾರೆ. ನೀವೀಗ ಕೆಲವರು ಅಂತಾರೆ, ಈಗ ಕಾಮಿಡಿ ರೂಪದಲ್ಲಿ ಹೇಳ್ಬೋದು, ಗಿಲ್ಲಿ ಕೂಡ ಕಾಮಿಡಿ ರೂಪದಲ್ಲಿ ಹೇಳಿದ್ದು ಅಂತ ಅಲ್ಲೇ ಅಷ್ಟೇ ತಾನೇ. ಇನ್ನು ಅದಾದ್ಮೇಲೆ ಗಿಲ್ಲಿ ನೀನು ಬದಲಾಗಲ್ವಾ? ಈ ವ್ಯಕ್ತಿ ಎಷ್ಟು ಸಲ ಹೇಳಿದ್ರು ಕೂಡ ಕಾವ್ಯ ಹಿಂದೆ ಹೋಗ್ತಾನೆ ಇರ್ತಾರೆ ಗುರು. ನಿನ್ನೆ ನೈಟಲ್ಲಿ ಎಪಿಸೋಡ್ ನೋಡಿದ್ರಲ್ಲ, ಆ ವ್ಯಕ್ತಿಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಪದೇ ಪದೇ ಕಾವ್ಯ ಕಾವು ಗುಡ್ ನೈಟ್ ಹೇಳು. ಒಂದ್ಸಲ ಒಂದು ಹುಡುಗಿ ರಿಜೆಕ್ಟ್ ಅನ್ನೋ ಪದ ಬೇಡ, ಇಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಮಾತಾಡಲ್ಲ ನಾನು ಬಿಟ್ಬಿಡು ಅಂದಾಗ ಅಲ್ಲಿಗೆ ಬಿಟ್ಟು ನೀವು ಹೊಡೆದು ತುಂಬ ಚೆನ್ನಾಗಿರುತ್ತೆ ಅಂತ ಹಲವಾರು ಒಂದು ಅಭಿಪ್ರಾಯ ಕೂಡ ಇದೆ, ಒಂದು ಒಪಿನಿಯನ್ ಇದೆ. ಅದು ಬಿಟ್ಬಿಟ್ಟು ಪದೇ ಪದೇ ಹೋಗಿ ಕಾವ್ಯ ಕಾವು ಗುಡ್ ನೈಟ್ ಹೇಳು, ನಾನು ಮಾತಾಡ್ಸು, ಸಾರಿ ಕೇಳ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ಪ್ರತಿ ಸಲನೂ ಗಿಲ್ಲಿ ಅವರ ಒಂದು ಬದಲಾವಣೆ ಆಗಲ್ವ ಅನ್ಸುತ್ತೆ. ಯಾಕಂದ್ರೆ ಅದು ಇಷ್ಟ ಆಗ್ತಾ ಇಲ್ಲ. ಅವರು ಆ ಕಡೆಯಿಂದ ಅವಾಯ್ಡ್ ಮಾಡ್ತಾರೆ. ಅವಾಗ ಆ ಕಡೆಯಿಂದ ಅವಾಯ್ಡ್ ಮಾಡಿದಾಗ ನೀವು ಅದನ್ನ ಕಂಟಿನ್ಯೂ ಮಾಡಬೇಕು. ಎರಡು ಸಲ ಪದೇ ಅದನ್ನೇ ಮಾಡ್ತಾ ಇದ್ರೆ ಈಟೇಟಿಂಗು ಬರುತ್ತೆ. ಇನ್ನ ಏನ್ ಬೇಕಾದ್ರು ಅಂತಾರೆ. ನಿನ್ನೆ ಮೊನ್ನೆ ಹೆಣ್ಮಕ್ಳ ಹತ್ರ ಹೆಂಗ್ ಇರ್ಬೇಕು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇನೆ. ಇದರಿಂದ ಏನಾಗಬೇಕಂದ್ರೆ ಸೂಕ್ಷ್ಮವಾಗಿ ಆಟೋದು ಕಲಿಬೇಕು. ಪ್ರತಿ ಸಲ ಅಲ್ಲಿ ನಿನ್ನೆ ಎಷ್ಟೇ ಈಟೇಟಿಂಗ್ ಮಾಡ್ತಾರೆ ಕಾವ್ಯಾರ್ಗ ಅಂದ್ರೆ ಮಲಗಿದ್ದಾರೆ, ಅವರೆಲ್ಲ ಬೆಡ್ ಶೀಟ್ ಎಳಿತಾರೆ, ಮತ್ತೆ ಗುಡ್ ನೈಟ್ ಹೇಳಂತಾರೆ. ಆಲ್ರೆಡಿ ಗುಡ್ ನೈಟ್ ಹೇಳಿದಾರೆ ಅಂತ ಕಾವ್ಯ ಅವ್ರಿಗೆ, ಗಿಲ್ಲಿ ಅವರಿಗೆ. ಆದ್ರೂ ಕೂಡ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾರೆ. ಇಲ್ಲೇ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ಈ ವೇದ ತಗೊಂಡ್ರೆ ಗಿಲ್ಲಿ ತಪ್ಪನ್ಸುತ್ತೆ. ಯಾಕೆ ಅಂದ್ರೆ ಒಬ್ಬ ಹುಡುಗಿ ಸ್ಟಾಪ್ ಮಾಡು ಅಲ್ಲಿಗೆ ಅಂದಾಗ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಪದೇ ಸರ್ ನಾನು ಈ ವಿಷಯ ಮಾತ್ರ ನಾನು ಸ್ಟಾರ್ಟ್ ತಗೋತೀನಿ. ಏನಕ್ಕಂದ್ರೆ ನೋಡಿ, ಅಣ್ಣ ತಂಗಿ ಅನ್ನೋ ವಿಷಯದಲ್ಲಿ ಗಿಲ್ಲಿದ ತಪ್ಪೇ ಇಲ್ಲ. ಕಾರಣ ಏನು ಹೇಳಿ, ಶುರು ಮಾಡೋದೇ ಕಾವ್ಯ ಅಣ್ಣ ಅಂತ. ಅದಾದ್ಮೇಲೆ ಗಿಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಅದು ಆ ವಿಷಯದಲ್ಲಿ ಗಿಲ್ಲಿ ತಪ್ಪಂತ ಹೇಳೋಕ್ಕಾಗಲ್ಲ. ಬಟ್ ಈ ವಿಷಯದಲ್ಲಿ ಮಾತ್ರ ಪದೇ ಕಾವ್ಯದಿಂದ ಹೋಗೋದು, ಕಾವು ಅನ್ನೋದು, ಅವ್ರು ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಮಾತಾಡೋದು, ನಿಂಗೆ ಯಾರ ಏನಾದರೂ ಅಂದ್ರ ಅಂತ ಕೇಳೋದು. ನೀವು ಇಲ್ಲಿ ಮುಖ್ಯವಾಗಿ ಗಿಲ್ಲಿ ಬಗ್ಗೆ ಸ್ಪಂದನ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಕಾವ್ಯ ಹತ್ರ ತುಂಬ ಸಲ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಕೆಟ್ಟ ಒಪಿನಿಯನ್ ಕೊಟ್ಟಿದ್ದಾರೆ, ಇನ್ನೊಂದು ಒಪಿನಿಯನ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಇವ್ರೇನು ಮಾತೇ ಆಡಲ್ಲ. ಆ ವಿಷಯ ಗಿಲ್ಲಿಗೆ ಗೊತ್ತಿಲ್ಲ ಅನ್ಕೊಂಡಿನಿ, ಓಕೆ. ಬಟ್ ಕಾವ್ಯ ಅವರು ಇಗ್ನೋರ್ ಮಾಡ್ತಾ ಇದ್ರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು. ನಿನ್ನೆನೇ ನೋಡ್ಬೋದು, ಅದೇನು ತಾಂಡ್ ಎಸಿತಾರೆ ಮಕ್ಕಕ್ಕೆ, ಹೇಳ್ತೀನಲ್ಲ ಹೇಳಲ್ಲ ಅಂದ್ರೆ ಮತ್ತೆ ಕೇಳ್ತಿಯಲ್ಲ, ಮತ್ತೆ ಮಾತಾಡ್ತೀಯಲ್ಲ ಅಂತ. ಅದರ ಧನುಗಳು ಇಂಟರ್ಫಿಯರ್ ಆಗ್ತಾರೆ ಆಸ್ ಎ ಫರ್ ಕ್ಯಾಪ್ಟನ್. ಆಮೇಲೆ ಧನು ಕಂಪ್ಲೇಂಟ್ ಮಾಡ್ತಾರೆ ಕಾವ್ಯ ಅವ್ರು, ನೋಡಿ ಹೆಂಗ್ ಮಾಡ್ತಾನೆ ಅಂತ. ಇಲ್ಲಿ ಏನಾಗುತ್ತಂತೆ, ಗಿಲ್ಲಿನೇ ಬದಲಾಗಬೇಕು. ಕಾವ್ಯ ಅವರು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೌದು, ಅವ್ರು ಇಂಡಿವಿಜುವಲ್ ಗೇಮ್ ಮಾಡೋಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಗಿಲ್ಲಿ ಮಾತ್ರ ಪದೇ ಹೋಗಿ ಕಾವು ನೀನ್ ಬಾವು ನಾವು ಅಂತೆಲ್ಲ ಅಂತ ಇದ್ದಾರೆ. ಇದೆಲ್ಲೋ ಒಂದ್ ಕಡೆ ಬೇರೆ ಕಡೆನೆ ದಾರಿ ತೆಗಿತಾ ಇದೆ. ಎಕ್ಸ್ಪೆಷಲಿ ನಿನ್ನೆ ನೈಟ್ ನೋಡಿದಾಗ ಅದೇ ಆಗಿದ್ದು. ಅವ್ರಿಗೆ ಗುಡ್ ನೈಟ್ ಹೇಳಕ್ ಇಷ್ಟ ಆಗಿಲ್ಲ ಅಂತೆ, ನಾ ಹೇಳೋದೇ ಇಲ್ಲ ಅಂತಾರೆ. ಈ ವ್ಯಕ್ತಿ ಮತ್ತೆ ಬೆಡ್ಶೀಟ್ ಎಳೆಯೋದು, ಮತ್ತೆ ಇದು ಮಾಡೋದು, ಕಾವು ಅನ್ನೋದು, ಇಟೇಟಿಂಗ್ ಮಾಡೋದು, ಇದು ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳ್ಬೋದು. ಬಟ್ ಕಾವ್ಯ ಅವರು ಆ ಸ್ಟೇಟ್ಮೆಂಟ್ ಕೊಡೋದು ಕಾವ್ಯ ಅವ್ರು ರಾಂಗ್ ಆದ್ರೆ, ಇದರಲ್ಲಿ ಮಾತ್ರ ಗಿಲ್ಲಿ ಅವ್ರು ರಾಂಗ್ ಆಗ್ತಾರೆ. ಇನ್ನು ಗಿಲ್ಲಿ ಬದಲಾಗಬೇಕು ಅಷ್ಟೇನೆ. ಅದನ್ನೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಅವ್ರ ಆಟ ಆಡಿದ್ರೆ ಅವ್ರ ಆಟ ತುಂಬ ಚೆನ್ನಾಗಿರುತ್ತೆ. ಪದೇ ಅವ್ರ ಹಿಂದೆ ಹೋಗಿ ಈ ಟ್ರಿಗರ್ ಮಾಡೋದು, ಟಾರ್ಗೆಟ್ ಮಾಡೋದು, ಇಟೇಟಿಂಗ್ ಮಾಡೋದು, ಅದು ಮಾಡೋದು ಇದು ಮಾಡೋದು ಅಂತ ಅವ್ರು ಬಿಡಬೇಕು. ಇನ್ನೊಂದು, ಕಾವ್ಯ ಅವರು ಅಣ್ಣ ಅನ್ನೋ ಪದನ ಇನ್ನೊಂದ್ಸಲ ತೆಗಿಬೇಕು. ಯಾಕೆ ಅಂದ್ರೆ ಗಿಲ್ಲಿ ಯಾವ ರೀತಿ ಅಂದ್ರೆ ಈ ಯಾವ್ದು ಮಾಡಬೇಡ ಅಂತಾರೋ ಅದನ್ನೇ ಜಾಸ್ತಿ ಮಾಡ್ತಾನೆ. ಅಂತ ಕ್ಯಾರೆಕ್ಟರ್ ವ್ಯಕ್ತಿ. ಅಣ್ಣ ಅಂತ ಕರೆದ್ರೆ ಅವ್ರಿಗೆ ಏನೋ ಒಂಥರ ಇದಾಗುತ್ತೆ, ಏನೋ ಒಂಥರ ಟ್ರಿಗರ್ ಆಗ್ತಾರೆ ಅಂತ ಗೊತ್ತಿದ್ರು ಕೂಡ ಮತ್ತೆ ಅಣ್ಣ ಅಂತ ಕರೀತಾರೆ. ಅವ್ರೇನೋ ಮತ್ತೆ ಇನ್ನೊಂದ್ ಸ್ವಲ್ಪ ಟ್ರಿಗರ್ ಆಗ್ತಾರೆ. ಇಲ್ಲಿ ಇದೇ ಸಮಸ್ಯೆ ಆಗಿರೋದು. ಒಂದಂತೂ ಸತ್ಯನ ಕನ್ಕ್ಲೂಷನ್ ಏನ್ ಮಾಡ್ತೀನಿ ಗೊತ್ತಾ, ಕಾವ್ಯವ್ರು ಹೆಂಗೋ ಅವಾಯ್ಡ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾ ಇದ್ರೆ, ಗಿಲ್ಲಿ ಒಬ್ರು ಇಗ್ನೋರ್ ಮಾಡ್ಬಿಟ್ರೆ, ಸಪ್ರೇಟ್ ಆಗಿ ಗೇಮ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಅದೇ ಬಯಸ್ತಾರೆ ತುಂಬಾ ಜನ. ಕೆಲವ್ರಂತ ಮ್ಯೂಚುವಲ್ ಆಗಿರ್ಬೇಕು, ಅವ್ರು ಕ್ಯೂಟ್ ಜೋಡಿ ಇದೆ, ಚೆನ್ನಾಗಿದೆ ಜೋಡಿ ಅಂತ ಹೇಳ್ತಾರೆ. ಬಟ್ ಇದೇನಾಗ್ತಾ ಇದೆ ಅಂದ್ರೆ, ಕ್ಯೂಟ್ ಜೋಡಿ ಹೋಗಿ ಹೆಣ್ಮಕ್ಳ ಹತ್ರ ಬಿಹೇವಿಯರ್ ಮಾಡೋದು ಗೊತ್ತಿಲ್ಲ, ಮರ್ಯಾದೆ ಹೆಂಗ್ ಕೊಡ್ಬೇಕು ಗೊತ್ತಿಲ್ಲ. ಈ ವ್ಯಕ್ತಿಗೆ ಅನ್ನೋ ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ
ಈ ವ್ಯಕ್ತಿ ದೂರ ಇರೋದು ತುಂಬಾ ಬೆಸ್ಟ್. ಅದು ಕೂಡ ತುಂಬಾ ಸಲ ಕಾವ್ಯ ಕೂಡ ಇವರು ಟ್ರಿಗರ್ ಮಾಡ್ತಾರೆ ಅನ್ಸುತ್ತೆ. ಮತ್ತೆ ನಿಮ್ಗೆ ಇವರಿಬ್ಬರಲ್ಲಿ ಯಾರು ತಪ್ಪು ಅನಿಸ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಆ ಒಂದು ವೀಕೆಂಡ್ ಅಲ್ಲಿ ಆ ವೇದಿಕೆಯಲ್ಲಿ ಗಿಲ್ಲಿ ಬಗ್ಗೆ ಹೆಣ್ಮಕ್ಳ ಹತ್ರ ಮರ್ಯಾದೆ ಕೊಡೋದು ಗೊತ್ತಿಲ್ವಾ, ಹೆಂಗ್ ಬೆಳಬೇಕು ಗೊತ್ತಿಲ್ವಾ, ಮನೇಲಿ ಅಕ್ಕ ತಂಗಿರಿಲ್ವಾ ಅನ್ನೋ ಪದಗಳು ಬಸಿದ್ದು 100% ತಪ್ಪು. ಯಾಕಂದ್ರೆ ದೊಡ್ಡಮ್ಮ ಅಂತ ಶುರು ಮಾಡಿದ್ದೆ ಅವರು ಆರಾಮಾಗಿ, ಆಂಟಿ ನಿಮ್ಮ ಮಗ ನನಗೆ ಟಾರ್ಚರ್ ಕೊಡ್ತಾನೆ, ನಿಮ್ಮ ಮಗ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ, ಆಟನ ಆಡಲ್ಲ, ಬರೀ ಮಾತಾಡ್ತಾನೆ, ಸ್ನಾನ ಮಾಡಲ್ಲ, ಏನೋ ಹೇಳ್ತಾರಲ್ಲ ಬಟ್ಟೆಗಳಿಲ್ಲ ಊಟಕ್ಕಿಲ್ಲ ಅಂತ, ಬರೀ ಇವೇ ಬ್ಲೇಮ್ ಮಾಡೋದಾಯ್ತು ಗಿಲ್ಲಿ ಮೇಲೆ. ನೀವು ಆ ರೀತಿ ಮಾತಾಡ್ಬೋದಾಗಿತ್ತು. ನೀವು ದೊಡ್ಡಮ್ಮ ಅಂತ ಶುರು ಮಾಡಿದ್ರೆ ನಾನು ನಿನ್ನೆ ಮದುವೆ ಆಗ್ತೇನೆ ಅಂತ ಗಿಲ್ಲಿ ಸ್ಟಾರ್ಟ್ ಮಾಡ್ದ. ಆ ರೀತಿ ಆಗುತ್ತೆ. ಆ ವ್ಯಕ್ತಿಗೆ ಆ ಪಾಯಿಂಟ್ ಇಷ್ಟ ಆಗಲ್ಲ ಅಂದ್ರೆ ಕೂಡ ನೀವು ಟ್ರಿಗರ್ ಮಾಡ್ತೀರಾ, ಕಂಪ್ಲೀಟ್ ಆಗಿ ಕೊನೆಗೆ ಇದು ಬರುತ್ತೆ. ಈ ವ್ಯಕ್ತಿ ಕೂಡ ಅಷ್ಟೇ, ಈ ವ್ಯಕ್ತಿ ಬದಲಾಗಲ್ಲ ಮರಿ ಅನ್ಸುತ್ತೆ ಕೆಲವು ಸಲ. ಯಾಕೆ ಅಂದ್ರೆ ಎಷ್ಟೇ ಇಗ್ನೋರ್ ಮಾಡಿದ್ರು ಕೂಡ ಮತ್ತೆ ಪದೇ 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 ಅದನ್ನೇ ಮಾಡ್ತಾ ಇರ್ತಾರೆ. ಎಂತ ಆಟ ಆಡ್ತಾರಂದ್ರೆ ಕಂಪ್ಲೀಟ್ ಆಗಿ ಇಬ್ರಿಗೂ ಡಿಸ್ಅಡ್ವಾಂಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಒಂದು ವಿಷಯ ಅಂತೂ ಕರೆಕ್ಟ್ 100% ಸತ್ಯನೇ. ಕಾವ್ಯ ಗಿಲ್ಲಿಯಿಂದ ಸ್ವಲ್ಪ ಪಾಪ್ಯುಲರ್ ಆಗಿದ್ರಲ್ಲಿ ಯಾವುದೇ ಅನುಮಾನ ಬೇಡ, ಯಾವುದೋ ಒಂದು ಕುತೂಹಲನೂ ಬೇಡ, ಡೌಟೇ ಬೇಡ ಗುರು. ಒಂದ್ ವೇಳೆ ಗಿಲ್ಲಿ ಜೊತೆಗೆ ಏನಾದ್ರು ಅವರು ಪ್ಯಾಚಪ್ ಅಂದ್ರೆ ಇಬ್ರು ಜೋಡಿಗಳು ಆಗ್ಲಿಲ್ಲ ಅಂದ್ರೆ ಅಶ್ವಿನ್ ಎಸ್ ಎನ್ ಹೋದ್ರಲ್ಲ, ಆ ರೀತಿ ಆಗಬಹುದಾಗಿತ್ತೇನೋ ಗೊತ್ತಿಲ್ಲ. ಬಟ್ ಜೊತೆಗೆ ಗಿಲ್ಲಿ ಕಾವ್ಯ ಅಂತ ಹೊರಗಡೆ ನೀವು ನೋಡ್ತಾ ಇದ್ರ ಟ್ರೆಂಡ್ ಎಷ್ಟು ಟ್ರೆಂಡ್ ಆಗ್ತಾ ಇದೆ. ಈಗ ಆಡ್ತಿರ್ಬೋದು ಗೇಮು, ಈಗ ನಡೀತಿರ್ಬೋದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಕಾವ್ಯಗೆ ಗಿಲ್ಲಿ ಅವರ ಸಾಥ್ ಕೊಡ್ತಾರೆ, ಚೆನ್ನಾಗಿರ್ತಾರೆ, ನಿಂತ್ಕೊಂಡಿದ್ರೆ. ಹಂಗಂತ ಕಾವ್ಯ ಗಿಲ್ಲಿ ಸಪೋರ್ಟ್ ಮಾಡಿಲ್ವಾ, ಒಳ್ಳೆ ಸಲಹೆ ಕೊಡೋರು ಇಲ್ಲ ಅಂತಲ್ಲ. ಬಟ್ ಇದು ಮಾತ್ರ ಎಲ್ಲ ಒಂದ್ ಕಡೆ ರಾಂಗ್ ಆಗ್ತಾ ಇದೆ. ಇಬ್ರು ಅವ್ರು ತಪ್ಪು ಮಾಡ್ತಾರೆ ಅನಿಸ್ತಾ ಇದೆ. ಮತ್ತೆ ನಿಮ್ಮ ಪ್ರಕಾರ ಯಾರು ಸರಿ ಯಾರು ತಪ್ಪು ಅಂತ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.